ರಕ್ಷಿತಾ ಮೇಲೆ ಅಂತೂ ಒಂದು ಚೂರು ಕಂಪ್ಲೇಂಟ್ ಇಲ್ಲ. ಯಾರಿಲ್ಲ ಅಂದ್ರೂ ಅಡಿಗೆ ಮಾಡ್ತಾ ಇರುತ್ತೆ. ರಾಶಿಕಾ ಅಡಿಗೆ ಮಾಡ್ಬೇಕು ಮಾಡಲ್ಲ ಅಂತ ಹೇಳ್ತೀನಿ. ಮನೆ ಕೆಲ್ಸದವಳು ಅಂತ ಅನ್ಕೊಂತ ಫುಲ್ ಕಟ್ಸ್ ಆಗ್ಬಿಟ್ಟಿದೆ. ನನ್ಗೆ ಈಗ ಮಾಡಕ್ ಕಷ್ಟ ಆಗತ್ತೆ ಇವತ್ತು. ಸರ್ ಇವಾಗ ಹೇಳ್ತಾ ಇದ್ದಾರೆ ಅಡಿಗೆ ಮಾಡಲ್ಲ ಅಂತ. ನಾನು ಮಾಡಲ್ಲ. ನಾನು ನೋಡ್ತಾ ಇದ್ದೀನಿ ಎಲ್ಲದಕ್ಕೂ ಮಾತಾಡ್ತಾ ಇದ್ದಾಳೆ. ಡಿಪೆಂಡೆಂಟ್ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮತ್ತೆ ಟಾರ್ಗೆಟ್ ಆಗಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ರಕ್ಷಿತಾಗೆ ಕ್ಯಾಪ್ಟನ್ ರಘು ಅಡುಗೆ ಜವಾಬ್ದಾರಿ ನೀಡಿದ್ದರು. ರಕ್ಷಿತಾ ತಮ್ಮ ಟೀಮ್ನಲ್ಲಿರುವ ರಾಶಿಕಾಳನ್ನು ಕೂಡ ಅಡುಗೆ ಮಾಡಲು ಕರೆದಿದ್ದಾರೆ. ಅಡುಗೆ ಮಾಡಲು ಆಕೆ ಬಾರದೇ ಇದ್ದಾಗ ರಕ್ಷಿತಾ ಅದನ್ನು ಕ್ಯಾಪ್ಟನ್ ಗಮನಕ್ಕೂ ತಂದಿದ್ದಾರೆ. ಈ ವಿಷಯದಲ್ಲಿ ಸಿಟ್ಟಿಗೆದ್ದ ರಾಶಿಕಾ ರಕ್ಷಿತಾ ಶೆಟ್ಟಿ ವಿರುದ್ಧ ಕೂಗಾಡಿದ್ದಾರೆ. ಈ ಹೊತ್ತಲ್ಲೇ ಮಧ್ಯೆ ಮೂಗು ತೂರಿಸಿದ ಅಶ್ವಿನಿ ಗೌಡ ತುಂಬಾ ಅತಿಯಾಗಿ ಆಡ್ಬೇಡ ನೀನು ಎಂದು ರಕ್ಷಿತಾ ಮೇಲೆ ಗುಡುಗಿದ್ದಾರೆ. ಸ್ಪರ್ಧಿಗಳ ನಡುವಿನ ಕಬಡ್ಡಿ ಪಂದ್ಯದಲ್ಲಿಯೂ ರಕ್ಷಿತಾ ನಡುವೆ ಪೈಪೋಟಿ ನಡೆದಿದೆ. ರಕ್ಷಿತಾ ಮತ್ತು ರಾಶಿಕಾ ನಡುವೆ ಕಿಚನ್ ಕದನ ಮುಗಿಯುತ್ತಿದ್ದಂತೆ ಅಶ್ವಿನಿ ಗೌಡ ಅವರು ಕಾವ್ಯ ಜೊತೆ ಜಗಳ ಕಾದಿದ್ದಾರೆ. ನಮ್ಗಿಬ್ಬರಿಗೂ ಮಾತನಾಡಿಕೊಳ್ಳಲು ವೇದಿಕೆ ಸಿಕ್ಕಿತ್ತು. ಚರ್ಚೆ ನಾನು ಸರಿ ನೀನು ತಪ್ಪು ಅನ್ನೋದು ಅಲ್ಲ, ಆದರೆ ಆ ವೇದಿಕೆಯನ್ನು ನಾವಿಬ್ಬರು ಬಳಸಿಕೊಳ್ಳಲಿಲ್ಲವಲ್ಲ ಎಂದು ಅಶ್ವಿನಿ ಗೌಡ ಹೇಳಿದಾಗ ನನಗೆ ನಿಮ್ಮ ಅವಶ್ಯಕತೆ ಇರಲಿಲ್ಲ ಅಂದಿದ್ದಾರೆ ಕಾವ್ಯ. ಇಲ್ಲಿ ಮಾತಿಗೆ ಮಾತು ಬೆಳೆದು ಇಬ್ಬರೂ ಏಕವಚನದಲ್ಲಿ ಕಿತ್ತಾಡಿಕೊಂಡಿದ್ದಾರೆ. ಈ ಹಿಂದೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಜತೆ ಜಗಳವಾಡಿದಾಗ ಗೌರವದ ಬಗ್ಗೆ ಪಾಠ ಮಾಡಿದ್ರು ಕಿಚ್ಚ ಸುದೀಪ್. ಆಗ ಎಲ್ಲದಕ್ಕೂ ತಲೆಯಲ್ಲಾಡಿಸಿದ್ದ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಹಳೇ ಚಾಳಿ ಮುಂದುವರಿಸಿದ್ದಾರೆ. ಡಿಸ್ಕಷನ್ ನೀನ್ ರೈಟ್ ನಾನ್ ರಾಂಗ್ ಅಂತಲ್ಲ. ಅಟ್ಲೀಸ್ಟ್ ನಾವು ಮಾತಾಡ್ಕೊಳಕ್ ಒಂದ್ ವೇದಿಕೆ ಸಿಕ್ಕಿತ್ತಲ್ಲ ನಮ್ಗೆ. ಅದಾಗ್ಲಿಲ್ವಲ್ಲ ಇವತ್ತು. ಅವಶ್ಯಕತೆ ಇರ್ಲಿಲ್ಲ. ನನಗೂ ಏನು ಅವಶ್ಯಕತೆ ಇಲ್ಲ. ಅದು ನಿಮ್ಮ ವ್ಯಕ್ತಿತ್ವ. ಬರೀ ಅಶ್ವಿನಿ ಗೌಡ ಹೆಸರು ಹೇಳ್ಕೊಂಡು ಪವರ್ ಕಾರ್ಡ್ ಯೂಸ್